ಜ್ಯೋತಿಷ್ಯಶಾಸ್ತ್ರದ ಮುನ್ಸೂಚನೆಗಳ ಪ್ರಕಾರ 2025 ಸಕಾರಾತ್ಮಕ ಕಂಪನಗಳಿಂದ ತುಂಬಿರುತ್ತದೆ. ಅದು ಮೀನ ರಾಶಿಯ ಅಡಿಯಲ್ಲಿ ಜನಿಸಿದ ಜನರಿಗೆ ಹೆಚ್ಚು ಸಂತೋಷ ಮತ್ತು ಅದೃಷ್ಟವನ್ನು ನೀಡುತ್ತದೆ. ವರ್ಷದ ಆರಂಭದ ತಿಂಗಳುಗಳಲ್ಲಿ ಗುರು ಗ್ರಹವು ಮೀನ ರಾಶಿಯ 3ನೇ ಮನೆಯ ಮೂಲಕ ಸಾಗುತ್ತದೆ ಎಂದು ಊಹಿಸಲಾಗಿದೆ. ಮೇ 2025ರಲ್ಲಿ ಗುರುವು ಮೀನ ರಾಶಿಯ 4ನೇ ಮನೆಗೆ ಮತ್ತು ಅಕ್ಟೋಬರ್ ಮತ್ತು ಡಿಸೆಂಬರ್ 2025ರಲ್ಲಿ ಗುರುವು 5ನೇ ಮನೆಗೆ ಸಾಗುತ್ತದೆ. ಡಿಸೆಂಬರ್ 2025ರಿಂದ ಗುರುಗ್ರಹವು ಮತ್ತೆ 4ನೇ ಮನೆಯಲ್ಲಿ ಸಾಗುತ್ತದೆ ಎಂದು ಗಮನಿಸಬೇಕು. 2025ರ ವರ್ಷದಲ್ಲಿ ನಿಮ್ಮ ನಕ್ಷತ್ರಗಳು ನಿಮ್ಮ ಪ್ರತಿ ಹೆಜ್ಜೆಗೆ ಹೆಚ್ಚುವರಿ ಉತ್ತೇಜನವನ್ನು ನೀಡುತ್ತವೆ ಮತ್ತು ಅದೃಷ್ಟವು ನಿಮ್ಮನ್ನು ಅನುಸರಿಸುತ್ತದೆ. ನಿಮ್ಮ ಪ್ರಯತ್ನಗಳಿಂದ ನೀವು ಫಲಪ್ರದ ಫಲಿತಾಂಶಗಳನ್ನು ಪಡೆಯುತ್ತೀರಿ ಎಂದು ತೋರುತ್ತದೆ. 2025ರಲ್ಲಿ ಅನನ್ಯ ವರ್ಷವು ನಿಮಗಾಗಿ ಕಾಯುತ್ತಿದೆ. 2025ರ ಆರಂಭವು ನಿಮಗೆ ಅದ್ಭುತವಾಗಿದೆ. ಈ ವರ್ಷ ನೀವು ಹೊಸತನವನ್ನು ಮಾಡುತ್ತೀರಿ ಎಂದು ಹೆಚ್ಚು ನಿರೀಕ್ಷಿಸಲಾಗಿದೆ. ಸಮಯವು ನಿಮಗೆ ಅನುಕೂಲಕರವಾಗಿರುವುದರಿಂದ ನಿಮ್ಮ ವೃತ್ತಿಜೀವನವನ್ನು ಉನ್ನತೀಕರಿಸಲು ಉತ್ತಮ ಸಾಧ್ಯತೆಗಳನ್ನು ಅನ್ವೇಷಿಸಲು ನಿಮಗೆ ಸಲಹೆ ನೀಡಲಾಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ಸಂಬಳ ಪಡೆಯುವ ಜನರು ತಮ್ಮ ಕೌಶಲ್ಯಗಳನ್ನು ಹೆಚ್ಚಿಸಲು ಕೆಲವು ರೀತಿಯ ಆನ್ಲೈನ್ ತರಬೇತಿಯನ್ನು ತೆಗೆದುಕೊಳ್ಳಬಹುದು. 2025ರಲ್ಲಿ ನಿಮ್ಮ ಗುರಿಗಳಿಗೆ ನೀವು ಸಂಪೂರ್ಣವಾಗಿ ಬದ್ಧರಾಗಿರುವಿರಿ ಎಂದು ತೋರುತ್ತಿದೆ. ನೀವು ತುಂಬಾ ಕಷ್ಟಪಟ್ಟು ಕೆಲಸ ಮಾಡುತ್ತೀರಿ ಮತ್ತು ನಿಮ್ಮ ವೃತ್ತಿಜೀವನವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ನಿಮ್ಮ ಉತ್ತಮ ಪಾದವನ್ನು ಮುಂದಿಡುತ್ತೀರಿ. ದೇವಗುರು ಗುರುವಿನ ಸಂಚಾರವು ಯಾವುದೇ ರೀತಿಯ ವಾದದಲ್ಲಿ ನಿಮ್ಮ ಸ್ಥಾನವನ್ನು ಬಲಪಡಿಸುತ್ತದೆ. ನಿಮ್ಮ ಬುದ್ಧಿವಂತಿಕೆ ಮತ್ತು ಬುದ್ಧಿವಂತಿಕೆಯು ಪ್ರತಿಯೊಂದು ಕ್ಷೇತ್ರದಲ್ಲೂ ನಿಮಗಾಗಿ ಒಂದು ವಿಶಿಷ್ಟವಾದ ಸ್ಥಾನವನ್ನು ಸೃಷ್ಟಿಸುತ್ತದೆ. 2025ರ ವರ್ಷವು ನಿಮ್ಮ ಆರೋಗ್ಯದ ವಿಷಯದಲ್ಲಿ ನಿಮಗೆ ಸಂತೋಷವನ್ನು ತರುತ್ತದೆ. ನಿಮ್ಮ ಉತ್ತಮ ಆರೋಗ್ಯ ಸ್ಥಿತಿಯು ನಿಮಗೆ ಜೀವನವನ್ನು ಆನಂದಿಸಲು ಅನುವು ಮಾಡಿಕೊಡುತ್ತದೆ. ಯಶಸ್ವಿ ಉದ್ಯೋಗಿಗಳು ತಮ್ಮ ಸಾಧನೆಗಳನ್ನು ಫ್ಲಾಗ್ ಮಾಡುತ್ತಾರೆ. ಈ ವರ್ಷ ವಿವಾಹಿತ ದಂಪತಿಗಳ ಜೀವನಕ್ಕೆ ಅಪಾರ ಸಂತೋಷವನ್ನು ತರುತ್ತದೆ. 2025ರಲ್ಲಿ ನಿಮ್ಮ ಜೀವನದಲ್ಲಿ ಪ್ರೀತಿ ಹರಿಯುವ ಹೆಚ್ಚಿನ ಸಾಧ್ಯತೆಯಿದೆ. ನಿಮ್ಮ ಜೀವನ ಸಂಗಾತಿಯು ನಿಮ್ಮನ್ನು ಬೇಷರತ್ತಾಗಿ ಪ್ರೀತಿಸುತ್ತಾರೆ ಮತ್ತು ಎಲ್ಲ ಒಳ್ಳೆಯ ಮತ್ತು ಕೆಟ್ಟ ಸಮಯಗಳಲ್ಲಿ ನಿಮ್ಮನ್ನು ಬೆಂಬಲಿಸುತ್ತಾರೆ. ನಿಮ್ಮ ಪ್ರೀತಿಯು ನಿಮಗೆ ಸ್ಫೂರ್ತಿ ಮತ್ತು ಶಕ್ತಿಯ ಉತ್ತಮ ಮೂಲವಾಗುತ್ತದೆ ಮತ್ತು ನವವಿವಾಹಿತ ದಂಪತಿಗಳ ಮನಸ್ಸಿನಲ್ಲಿ ಪ್ರತಿದಿನವೂ ಹೆಚ್ಚುತ್ತಲೇ ಇರುತ್ತದೆ. ನೀವು ಪೋಷಕರಾಗಲು ಬಯಸಿದರೆ ಕುಟುಂಬ ಯೋಜನೆಗೆ ಇದು ಮಂಗಳಕರ ವರ್ಷವಾಗಿರುತ್ತದೆ. ನಿಮ್ಮ ಅದೃಷ್ಟವು ನಿಮಗಾಗಿ ಕೆಲಸ ಮಾಡುತ್ತದೆ. ಒಂದು ನೀವು ಮಗುವನ್ನು ಪಡೆಯುತ್ತೀರಿ ಅಥವಾ ಯಾವುದೇ ಮಗುವಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ತೊಡೆದುಹಾಕುತ್ತೀರಿ. ಆರ್ಥಿಕವಾಗಿ ಮಾತನಾಡಿದರೆ ನೀವು ಪ್ರಬಲ ಸ್ಥಾನದಲ್ಲಿರುತ್ತೀರಿ. ನಿಮ್ಮ ಆದಾಯದ ಗ್ರಾಫ್ ಮೇಲ್ಮುಖ ಪ್ರವೃತ್ತಿಯನ್ನು ತೋರಿಸುತ್ತದೆ. ಭವಿಷ್ಯವಾಣಿಗಳ ಪ್ರಕಾರ ನೀವು ಲಾಭದಾಯಕ ಪ್ಯಾಕೇಜ್ನೊಂದಿಗೆ ಹೊಸ ಉದ್ಯೋಗವನ್ನು ಪಡೆಯಬಹುದು. ವಿದೇಶದಿಂದ ಹಣ ಗಳಿಸಲು ಡೆಸ್ಟಿನಿ ನಿಮಗೆ ಉತ್ತಮ ಅವಕಾಶಗಳನ್ನು ಒದಗಿಸುತ್ತದೆ. ನಿಮ್ಮ ಖರ್ಚುಗಳು ನಿಮ್ಮ ನಿಯಂತ್ರಣದಲ್ಲಿರುತ್ತವೆ ಮತ್ತು ನಿಮ್ಮ ವ್ಯಾಪಾರವು ನಿಮಗೆ ಹೆಚ್ಚಿನ ಲಾಭವನ್ನು ನೀಡುತ್ತದೆ ಎಂದು ಹೇಳುವುದು ಉತ್ತೇಜನಕಾರಿಯಾಗಿದೆ. ನಿರಂತರ ಆದಾಯದ ಹರಿವು ನಿಮಗೆ ಆರ್ಥಿಕವಾಗಿ ಬೆಂಬಲ ನೀಡುತ್ತದೆ ಎಂಬುದರಲ್ಲಿ ಸಂದೇಹವಿಲ್ಲ. ವಿದ್ಯಾರ್ಥಿಗಳಿಗೆ ಈ ವರ್ಷ ಅದೃಷ್ಟ. ಅವರು ತಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಭವಿಷ್ಯದಲ್ಲಿ ಪಡೆಯುತ್ತಾರೆ. 2025ರ ಆರಂಭದಿಂದ ಶನಿದೇವನು ನಿಮ್ಮ 12ನೆಯ ಮನೆಯ ಮೂಲಕ ಸಾಗುತ್ತಾನೆ. ನಿಮ್ಮ ಸಾಗರೋತ್ತರ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ನಿಮಗೆ ಅದೃಷ್ಟವನ್ನು ತರುತ್ತಾನೆ. ಈ ವರ್ಷ ನಿಮ್ಮ ವ್ಯವಹಾರಕ್ಕೆ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ. ಮಾರ್ಚ್ 2025ರಂದು ಶನಿಯು ಮೀನ ರಾಶಿಯ ಮೊದಲ ಮನೆಯ ಮೂಲಕ ಸಾಗುತ್ತದೆ ಎಂದು ತೋರುತ್ತದೆ.
ಈ ಅವಧಿಯಲ್ಲಿ ನಿಮ್ಮ ಆರೋಗ್ಯವು ನಿಮ್ಮ ಅವಿಭಜಿತ ಗಮನವನ್ನು ಬಯಸುತ್ತದೆ. ನಿಮ್ಮ ಮಾನಸಿಕ ಆರೋಗ್ಯವು ತೊಂದರೆಗೊಳಗಾಗುತ್ತದೆ. ಶನಿಯ ಉಪಸ್ಥಿತಿಯು ನಿಮ್ಮ ವೈವಾಹಿಕ ಜೀವನದಲ್ಲಿ ಪ್ರಕ್ಷುಬ್ಧತೆಯನ್ನು ಉಂಟುಮಾಡುತ್ತದೆ. ಈ ಅವಧಿಯಲ್ಲಿ ನೀವು ಹೂಡಿಕೆ ಮಾಡಲು ಬಯಸಿದರೆ ನೀವು ಬುದ್ಧಿವಂತಿಕೆಯಿಂದ ಯೋಚಿಸಬೇಕು. ಮೇ 2025ರಲ್ಲಿ ರಾಹು ಮೀನದ 12ನೇ ಮನೆಯಿಂದ ಮತ್ತು ಕೇತು 6ನೇ ಮನೆಯಿಂದ ಸಾಗುತ್ತಾರೆ. ಇದು ಖರ್ಚುಗಳಲ್ಲಿ ಹೆಚ್ಚಳ, ಕೌಟುಂಬಿಕ ಅಶಾಂತಿ ಮತ್ತು ಕೆಲವು ದೊಡ್ಡ ವಿವಾದಗಳಿಗೆ ಕಾರಣವಾಗುತ್ತದೆ. ಮೀನ ರಾಶಿಯ ವಾರ್ಷಿಕ ಜಾತಕ 2025ರ ಪ್ರಕಾರ ಈ ವರ್ಷ ನಿಮಗೆ ಅದ್ಭುತ ಯಶಸ್ಸನ್ನು ತರುತ್ತದೆ. ನಿಮ್ಮ ವ್ಯಾಪಾರವು ನಿಮಗೆ ಹೆಚ್ಚು ಉತ್ಪಾದಕತೆಯನ್ನು ಸಾಬೀತುಪಡಿಸುತ್ತದೆ. ನೀವು ಅಗಾಧವಾದ ಲಾಭವನ್ನು ಗಳಿಸಲು ಸಾಧ್ಯವಾಗುತ್ತದೆ. ಈ ವರ್ಷ ನಿಮ್ಮ ಪೂರ್ವಜರ ಆಸ್ತಿಯಿಂದ ನೀವು ಹೆಚ್ಚು ಹಣವನ್ನು ಗಳಿಸುವಿರಿ ಎಂದು ಗ್ರಹಗಳ ಚಲನೆಗಳು ನಿಮಗೆ ಭರವಸೆ ನೀಡುತ್ತವೆ. ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ನೀವು ಲಾಭದಾಯಕ ವ್ಯವಹಾರಗಳನ್ನು ಮಾಡಲು ಸಾಧ್ಯವಾಗುತ್ತದೆ ಎಂದು ಹೆಚ್ಚು ನಿರೀಕ್ಷಿಸಲಾಗಿದೆ. ನಿಮ್ಮ ಆದಾಯ ಹೆಚ್ಚಾಗುತ್ತದೆ ಮತ್ತು ನಿಮ್ಮ ಖರ್ಚು ಕಡಿಮೆಯಾಗುತ್ತದೆ ಎಂದು ಹೇಳುವುದು ಉತ್ತೇಜನಕಾರಿಯಾಗಿದೆ. ಭವಿಷ್ಯವಾಣಿಗಳ ಪ್ರಕಾರ 2025ರ ಆರಂಭವು ಹಣಕಾಸಿನ ದೃಷ್ಟಿಕೋನದಿಂದ ಸಮೃದ್ಧವಾಗಿದೆ. ವ್ಯವಹಾರದಲ್ಲಿ ನೀವು ನಿಸ್ಸಂದೇಹವಾಗಿ ಗಣನೀಯ ಲಾಭವನ್ನು ಗಳಿಸುವಿರಿ. ನಿಮ್ಮ ಬುದ್ಧಿವಂತಿಕೆ ಮತ್ತು ಬುದ್ಧಿವಂತಿಕೆಯಿಂದ ನಿಮ್ಮ ವ್ಯವಹಾರವನ್ನು ಸರಿಯಾದ ದಿಕ್ಕಿನಲ್ಲಿ ವಿಸ್ತರಿಸಲು ನಿಮಗೆ ಸಾಧ್ಯವಾಗುತ್ತದೆ. ನೀವು ಗಳಿಸುವ ಯಾವುದೇ ಹಣವನ್ನು ಸರಿಯಾದ ಸ್ಥಳದಲ್ಲಿ ಹೂಡಿಕೆ ಮಾಡಲಾಗುತ್ತದೆ ಮತ್ತು ಈ ಹೂಡಿಕೆಯು ನಿಮಗೆ ಪ್ರಯೋಜನವನ್ನು ನೀಡುತ್ತದೆ. ಹೊಸ ವಾಹನವನ್ನು ಖರೀದಿಸಲು ಈ ವರ್ಷ ನಿಮಗೆ ಅನುಕೂಲಕರ ಸಮಯ ಮತ್ತು ಅವಕಾಶವನ್ನು ಒದಗಿಸುತ್ತದೆ. ನೀವು ಬಹುಶಃ 2025ರಲ್ಲಿ ನಿಮ್ಮ ಜೀವನದಲ್ಲಿ ಧನಾತ್ಮಕ ಬದಲಾವಣೆಯನ್ನು ಅನುಭವಿಸುವಿರಿ. ಈ ವರ್ಷ ನೀವು ವ್ಯಾಪಾರವನ್ನು ಪ್ರಾರಂಭಿಸಿದರೆ ನಿಮಗೆ ಬೆಂಬಲ ಸಂದರ್ಭಗಳು ಇರುತ್ತವೆ. ಯಾವುದೇ ರೀತಿಯ ಪಾಲುದಾರಿಕೆಯು ನಿಮಗೆ ಪ್ರಯೋಜನಕಾರಿಯಾಗಿದೆ. ನಿಮ್ಮ ಕೆಲಸದ ಸ್ಥಳದಲ್ಲಿ ಬದಲಾವಣೆಗಳು ತ್ವರಿತವಾಗಿ ಸಂಭವಿಸುತ್ತವೆ. ಅದು ಭವಿಷ್ಯದಲ್ಲಿ ನಿಮಗೆ ಪ್ರಯೋಜನವನ್ನು ನೀಡುತ್ತದೆ. ನಿಮ್ಮ ಬುದ್ಧಿವಂತ ನಿರ್ಧಾರಗಳು ಯಾವುದೇ ಹೂಡಿಕೆಯ ಮೇಲೆ ಹೆಚ್ಚಿನ ಆದಾಯವನ್ನು ಗಳಿಸಲು ನಿಮಗೆ ಅನುವು ಮಾಡಿಕೊಡುತ್ತದೆ. ಡೆಸ್ಟಿನಿ ಕೃಪೆಯ ಆಶೀರ್ವಾದದಿಂದಾಗಿ ನಿಮ್ಮ ಆದಾಯದ ಮೂಲಗಳು ಗಮನಾರ್ಹವಾಗಿ ಹೆಚ್ಚಾಗುತ್ತವೆ. ಪರಿಣಾಮವಾಗಿ ನಿಮ್ಮ ಭವಿಷ್ಯವನ್ನು ಸುಧಾರಿಸಲು ನೀವು ಹೆಚ್ಚು ಉಳಿಸಬಹುದು. ನಿಮ್ಮ ಸ್ಥಗಿತಗೊಂಡ ಹಣವನ್ನು ಮರಳಿ ಪಡೆಯಲು ನೀವು ಅದೃಷ್ಟಶಾಲಿಯಾಗುತ್ತೀರಿ. ಯಾರಿಗೂ ಸಾಲ ನೀಡುವುದನ್ನು ತಪ್ಪಿಸಲು ನಿಮಗೆ ಸಲಹೆ ನೀಡಲಾಗುತ್ತದೆ. ಈ ಅವಧಿಯಲ್ಲಿ ನೀವು ಗಮನಾರ್ಹ ಹಣವನ್ನು ಗಳಿಸಲು ಅಗತ್ಯವಿರುವ ಎಲ್ಲ ಸಹಾಯವನ್ನು ನೀವು ಸ್ವೀಕರಿಸುತ್ತೀರಿ. ಈ ಅವಧಿಯು ತುಂಬಾ ಮಂಗಳಕರವಾಗಿದ್ದು ನೀವು ಎಲ್ಲಾ ರೀತಿಯಲ್ಲೂ ಪ್ರಯೋಜನಗಳನ್ನು ಪಡೆಯುತ್ತೀರಿ. ಭವಿಷ್ಯವಾಣಿಗಳ ಪ್ರಕಾರ ಈ ವರ್ಷ ಯಾವುದೇ ರೀತಿಯ ವ್ಯವಹಾರದೊಂದಿಗೆ ಸಂಬಂಧ ಹೊಂದಿರುವ ಜನರಿಗೆ ಅಪಾರ ಪ್ರಯೋಜನಗಳನ್ನು ನೀಡುತ್ತದೆ. ಪರಿಣಾಮವಾಗಿ ನೀವು ಕೆಲವು ಪ್ರಮುಖ ವ್ಯಾಪಾರ ವ್ಯವಹಾರಗಳನ್ನು ಮುಚ್ಚಲು ಮತ್ತು ಉತ್ತಮ ಆದಾಯ ಮತ್ತು ಸಂತೋಷವನ್ನು ಗಳಿಸಲು ಸಾಧ್ಯವಾಗುತ್ತದೆ. ಈ ವರ್ಷವು ನಿಮಗೆ ಅದೃಷ್ಟವನ್ನು ನೀಡುತ್ತದೆ. ಇದು ನಿಮ್ಮ ಹಣಕಾಸಿನ ವಿಷಯಗಳ ಕಡೆಗೆ ನಿಮ್ಮ ಪ್ರತಿ ಹೆಜ್ಜೆಯನ್ನು ಬೆಂಬಲಿಸುತ್ತದೆ. ನಿಮ್ಮ ಖರ್ಚುಗಳನ್ನು ಬಜೆಟ್ ಮಾಡುವುದು ಮತ್ತು ನಿಮ್ಮ ಹಣದ ವಿಷಯಗಳಲ್ಲಿ ಪೂರ್ವಭಾವಿ ಕ್ರಮಗಳನ್ನು ತೆಗೆದುಕೊಳ್ಳುವುದು ನಿಮಗೆ ಲಾಭದಾಯಕವೆಂದು ಸಾಬೀತುಪಡಿಸುತ್ತದೆ. ಯಾವುದೇ ರೀತಿಯ ವ್ಯವಹಾರವನ್ನು ಪ್ರಾರಂಭಿಸುವ ಮೊದಲು ನಿಮ್ಮ ಹಣಕಾಸಿನ ಸ್ಥಿತಿಯನ್ನು ಮೊದಲು ಪರಿಶೀಲಿಸುವುದು ಸೂಕ್ತವಾಗಿದೆ. ಚಿಂತನಶೀಲ ನಿರ್ಧಾರವು ನಿಮಗೆ ಪ್ರಯೋಜನಗಳನ್ನು ತರುತ್ತದೆ. ನಾವು 2025ರ ಮಧ್ಯಾವಧಿಯನ್ನು ಸಮೀಪಿಸುತ್ತಿರುವಾಗ ನೀವು ಅನುಕೂಲಕರ ಸ್ಥಾನದಲ್ಲಿರುತ್ತೀರಿ. ಶುಭ ಕಾರ್ಯಗಳಿಗಾಗಿ ನಿಮ್ಮ ಹಣವನ್ನು ಖರ್ಚು ಮಾಡಲು ನೀವು ಬಯಸುತ್ತೀರಿ. 2025ರ ಆರಂಭದಲ್ಲಿ ನಿಮ್ಮ 12ನೇ ಮನೆಯ ಮೂಲಕ ಶನಿದೇವನ ಸಾಗಣೆಯಿಂದಾಗಿ ನಿಮ್ಮ ಸಾಗರೋತ್ತರ ವ್ಯವಹಾರದಿಂದ ನೀವು ಖಂಡಿತವಾಗಿಯೂ ಆರ್ಥಿಕ ಲಾಭಗಳನ್ನು ಪಡೆಯುತ್ತೀರಿ.
ನಿಮ್ಮ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಈ ವರ್ಷ ನಿಮಗೆ ವರವಾಗಿ ಕಡಿಮೆಯಿಲ್ಲ. ಕೆಲಸದ ನಿಮಿತ್ತ ಆಗಾಗ ಪ್ರಯಾಣ ಮಾಡಬೇಕಾಗುವುದು. ವಿದೇಶಕ್ಕೆ ಪ್ರಯಾಣಿಸುವ ಮೂಲಕ ನಿಮ್ಮನ್ನು ಸ್ಥಾಪಿಸಲು ನಿಮಗೆ ಅವಕಾಶ ಸಿಗುತ್ತದೆ. ನಿಮ್ಮ ಕಾಂತೀಯ ವ್ಯಕ್ತಿತ್ವದ ಪರಿಣಾಮವಾಗಿ ನೀವು ಬಲವಾದ ವ್ಯಾಪಾರ ಸಂಬಂಧಗಳನ್ನು ಸ್ಥಾಪಿಸಬಹುದು. ನಿಮ್ಮ ಸ್ಮಾರ್ಟ್ ತಂತ್ರಗಳು ಈ ಸಂಬಂಧಗಳಿಂದ ಗಮನಾರ್ಹ ಲಾಭವನ್ನು ಪಡೆಯಲು ನಿಮಗೆ ಅನುಮತಿಸುತ್ತದೆ. ಈ ವರ್ಷ ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ನಿಮ್ಮ ವಿರುದ್ಧ ಪಿತೂರಿ ಮಾಡುವವರಿಗೆ ಯಾವುದೇ ಕೊರತೆಯಿಲ್ಲ, ಆದರೆ ನೀವು ಎಲ್ಲಾ ತೊಂದರೆಗಳನ್ನು ತಪ್ಪಿಸುವಿರಿ. ನೀವು ಉತ್ತಮ ಆರ್ಥಿಕ ಸ್ಥಿತಿಯಲ್ಲಿರುವುದರಿಂದ ಹೆಚ್ಚಿನ ಲಾಭವನ್ನು ಗಳಿಸಲು ಭೂಮಿ, ಕಟ್ಟಡಗಳು, ವಾಹನಗಳು, ರತ್ನಗಳು ಮತ್ತು ಆಭರಣಗಳಲ್ಲಿ ಹೂಡಿಕೆ ಮಾಡಲು ಸಲಹೆ ನೀಡಲಾಗುತ್ತದೆ. ಮೇ 2025ರಲ್ಲಿ 6ನೇ ಮನೆಯಿಂದ ಮೀನ ಮತ್ತು ಕೇತುಗಳ 12ನೇ ಮನೆಯ ಮೂಲಕ ರಾಹು ಸಾಗುವುದರಿಂದ ನಿಮ್ಮ ಜೀವನದಲ್ಲಿ ಹಠಾತ್ ಹಣದ ಕೊರತೆಯನ್ನು ನೀವು ಅನುಭವಿಸುವಿರಿ. ದುರದೃಷ್ಟವಶಾತ್ ನಿಮ್ಮ ಖರ್ಚುಗಳು ನಾಟಕೀಯವಾಗಿ ಹೆಚ್ಚಾಗುತ್ತವೆ. ಈ ಪ್ರತಿಕೂಲ ಸಂದರ್ಭಗಳನ್ನು ತಪ್ಪಿಸಲು ನೀವು ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ಬುದ್ಧಿವಂತಿಕೆಯಿಂದ ಖರ್ಚು ಮಾಡಬೇಕು ಮತ್ತು ನಿಮ್ಮ ಅಶಿಸ್ತಿನ ವೆಚ್ಚಗಳನ್ನು ನಿಯಂತ್ರಿಸಬೇಕು. 2025ರ ಜ್ಯೋತಿಷ್ಯದ ಮುನ್ಸೂಚನೆಯು ಮೀನ ರಾಶಿಯ ಜನರು ಆರೋಗ್ಯದ ದೃಷ್ಟಿಯಿಂದ ಉತ್ತಮ ವರ್ಷವನ್ನು ಹೊಂದಿರುತ್ತಾರೆ ಎಂದು ಸೂಚಿಸುತ್ತದೆ. ಅದೃಷ್ಟವಶಾತ್ ಈ ವರ್ಷ ನಿಮ್ಮ ಆರೋಗ್ಯ ಪ್ರಯಾಣದಲ್ಲಿ ನೀವು ಯಾವುದೇ ಅಡೆತಡೆಗಳನ್ನು ಎದುರಿಸುವುದಿಲ್ಲ ಮತ್ತು ಹೆಚ್ಚಿನ ಸಮಯ ನೀವು ನಿಮ್ಮನ್ನು ಫಿಟ್ ಆಗಿ ಮತ್ತು ಉತ್ತಮವಾಗಿ ಇರಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಈ ವರ್ಷ ಅದೃಷ್ಟವು ನಿಮ್ಮ ಜೀವನವನ್ನು ಹೇರಳವಾದ ಆರೋಗ್ಯ ಮತ್ತು ಸಂಪತ್ತಿನಿಂದ ಆಶೀರ್ವದಿಸುತ್ತದೆ ಎಂದು ತೋರುತ್ತದೆ. ನಿಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯದಿಂದ ನೀವು ಸಂತೋಷವಾಗಿರುತ್ತೀರಿ. 2025ರಲ್ಲಿ ನೀವು ಯಾವುದೇ ರೀತಿಯ ಆರೋಗ್ಯದ ಬಗ್ಗೆ ಚಿಂತಿಸಬೇಕಾಗಿಲ್ಲ. ಇದಲ್ಲದೆ ನಿಮ್ಮ ಹಳೆಯ ಕಾಯಿಲೆಗಳಿಂದ ನೀವು ಗುಣಮುಖರಾಗುತ್ತೀರಿ. ಈ ವರ್ಷ ನೀವು ಫಿಟ್ನೆಸ್ ಫ್ರೀಕ್ ಆಗುತ್ತೀರಿ ಎಂದು ತೋರುತ್ತಿದೆ. ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನೀವು ಫಿಟ್ನೆಸ್ ಕ್ಲಬ್, ಜಿಮ್, ಧ್ಯಾನ ಕೇಂದ್ರ ಇತ್ಯಾದಿಗಳಿಗೆ ಸೇರಬಹುದು ಎಂದು ಹೇಳುವುದು ಉತ್ತೇಜನಕಾರಿಯಾಗಿದೆ. ಇದು ದೀರ್ಘಾವಧಿಯಲ್ಲಿ ನಿಮ್ಮ ಆರೋಗ್ಯಕ್ಕೆ ಪ್ರಯೋಜನವನ್ನು ನೀಡುತ್ತದೆ ಮತ್ತು ನಿಮ್ಮ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ವರ್ಷದ ಆರಂಭದಲ್ಲಿ ನೀವು ಬಲವಾದ ಮಾನಸಿಕ ಆರೋಗ್ಯವನ್ನು ಅನುಭವಿಸುವಿರಿ ಮತ್ತು ನಿಮ್ಮ ದಾರಿಯಲ್ಲಿ ಬರುವ ಯಾವುದೇ ಅಡೆತಡೆಗಳನ್ನು ಎದುರಿಸಲು ಸಾಧ್ಯವಾಗುತ್ತದೆ. ದೇವರ ಕೃಪೆಯ ಆಶೀರ್ವಾದವು ಹಳೆಯ ಕಾಯಿಲೆಗಳು, ತೊಂದರೆಗಳು ಮತ್ತು ಚಿಂತೆಗಳನ್ನು ನಿವಾರಿಸಲು ನಿಮಗೆ ಸಹಾಯ ಮಾಡುತ್ತದೆ. ಇದರಿಂದ ನೀವು ಸಂತೋಷ ಮತ್ತು ಆರೋಗ್ಯಕರ ಸ್ಥಾನದಲ್ಲಿರುತ್ತೀರಿ. ಹೆಚ್ಚುವರಿಯಾಗಿ ನಿಮ್ಮ ಕುಟುಂಬ ಸದಸ್ಯರ ಆರೋಗ್ಯದಿಂದ ನೀವು ತೃಪ್ತರಾಗುತ್ತೀರಿ. ವರ್ಷದ ಆರಂಭದಲ್ಲಿ ನೀವು ಸಂಪೂರ್ಣವಾಗಿ ಶಕ್ತಿಯುತವಾಗಿರುತ್ತೀರಿ. ಕೆಮ್ಮು, ಶೀತ ಅಥವಾ ಮೈಗ್ರೇನ್ನಂತಹ ಕಾಲೋಚಿತ ಆರೋಗ್ಯ ಸಮಸ್ಯೆಗಳು ನಿಮಗೆ ಸ್ವಲ್ಪ ತೊಂದರೆ ನೀಡಬಹುದು, ಆದರೆ ಅದರ ಬಗ್ಗೆ ಭಯಪಡುವ ಅಗತ್ಯವಿಲ್ಲ. ಖಂಡಿತವಾಗಿ ನೀವು ನಿಮ್ಮ ಹಣವನ್ನು ಶುಭ ಕಾರ್ಯಗಳಿಗೆ ಖರ್ಚು ಮಾಡುತ್ತೀರಿ, ರೋಗಗಳಿಗೆ ಅಲ್ಲ. ಆದರೆ ನಾವು 2025ರ ಮಧ್ಯಭಾಗವನ್ನು ಸಮೀಪಿಸುತ್ತಿರುವಾಗ ನಿಮ್ಮ ತಂದೆ ಮತ್ತು ಕುಟುಂಬದ ಹಿರಿಯ ಸದಸ್ಯರ ಆರೋಗ್ಯ ಸಮಸ್ಯೆಗಳ ಬಗ್ಗೆ ನೀವು ಚಿಂತಿತರಾಗಬಹುದು. ನಿಮ್ಮ ಆಂತರಿಕ ಶಕ್ತಿ ಮತ್ತು ಪ್ರಯತ್ನದಿಂದ ನೀವು ಈ ಸಮಸ್ಯೆಗಳನ್ನು ಸುಲಭವಾಗಿ ನಿವಾರಿಸಲು ಮತ್ತು ನಿಮ್ಮ ಆರೋಗ್ಯವನ್ನು ಸುಧಾರಿಸುವತ್ತ ಸಾಗಲು ಸಾಧ್ಯವಾಗುತ್ತದೆ. ನಿಮ್ಮ ದೈಹಿಕ ಸಾಮರ್ಥ್ಯದ ಜೊತೆಗೆ ನಿಮ್ಮ ಮಾನಸಿಕ ಆರೋಗ್ಯದ ಬಗ್ಗೆ ನೀವು ಸಂಪೂರ್ಣವಾಗಿ ಜಾಗೃತರಾಗಿರುವಿರಿ ಎಂಬುದು ತುಂಬಾ ಪ್ರಭಾವಶಾಲಿಯಾಗಿದೆ. ನಿಮ್ಮ ಜಾತಕದ ಪ್ರಕಾರ ನೀವು ಈ ವರ್ಷ ನಿಮ್ಮ ಫಿಟ್ನೆಸ್ ಗುರಿಗಳನ್ನು ಸಾಧಿಸುವಿರಿ. ಈ ವರ್ಷ ಅದೃಷ್ಟವು ನಿಮಗೆ ಬಲವಾದ ದೇಹ ಮತ್ತು ಮನಸ್ಸನ್ನು ನೀಡುತ್ತದೆ. ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದ ಬಗ್ಗೆ ಸಂಪೂರ್ಣ ಗಮನ ಹರಿಸಬೇಕು ಮತ್ತು ಹೆಚ್ಚಿನ ಒತ್ತಡವನ್ನು ತೆಗೆದುಕೊಳ್ಳಬಾರದು.
ನಿಮ್ಮ ಒತ್ತಡವನ್ನು ಕಡಿಮೆ ಮಾಡಲು ನಿಮ್ಮೊಂದಿಗೆ ಸಮಯ ಕಳೆಯುವುದು ಅಥವಾ ನಿಮ್ಮ ನೆಚ್ಚಿನ ಹವ್ಯಾಸವನ್ನು ಮಾಡುವುದು ಕೆಲವೊಮ್ಮೆ ಉತ್ತಮವಾಗಿರುತ್ತದೆ. 2025ರ ಅಂತ್ಯದ ವೇಳೆಗೆ ನೀವು ಹೆಚ್ಚಿನ ಆರೋಗ್ಯ ಸಂಬಂಧಿತ ಸಮಸ್ಯೆಗಳಿಂದ ಮುಕ್ತರಾಗುತ್ತೀರಿ ಎಂದು ಹೇಳಲು ಇದು ಉತ್ತೇಜನಕಾರಿಯಾಗಿದೆ. ಈ ವರ್ಷ ಮೀನ ರಾಶಿಯ ಮಹಿಳೆಯರು ತಮ್ಮ ದೈಹಿಕ ನೋಟದ ಬಗ್ಗೆ ಹೆಚ್ಚು ಜಾಗೃತರಾಗಿರುತ್ತಾರೆ. ಅವರು ಆಹಾರ ಕ್ರಮ, ವ್ಯಾಯಾಮ ಮತ್ತು ಯೋಗವನ್ನು ಅಭ್ಯಾಸ ಮಾಡುವ ಮೂಲಕ ತಮ್ಮ ಅತ್ಯುತ್ತಮ ನೋಟವನ್ನು ಹೊಂದಲು ಬಯಸುತ್ತಾರೆ. ಸಕಾರಾತ್ಮಕ ಮನೋಭಾವವನ್ನು ಇಟ್ಟುಕೊಳ್ಳುವುದು ಪ್ರಮುಖ ಸೌಂದರ್ಯದ ಸಲಹೆಯಾಗಿದೆ. ಒಟ್ಟಾರೆಯಾಗಿ ಈ ವರ್ಷ ನೀವು ಧನಾತ್ಮಕ ಆರೋಗ್ಯವನ್ನು ಆನಂದಿಸಬಹುದು ಮತ್ತು ಹೊಸ ಆಲೋಚನೆಗಳು ನಿಮ್ಮ ಜೀವನದಲ್ಲಿ ಹರಿಯುತ್ತವೆ ಎಂದು ನಾವು ಹೇಳಬಹುದು. ಈ ವರ್ಷ ನಿಮ್ಮ ಆರೋಗ್ಯವು ಅರಳಲಿದೆ. 2025ರ ಮೀನ ರಾಶಿಯ ವಾರ್ಷಿಕ ವೃತ್ತಿ ಜಾತಕದ ನಿಖರವಾದ ಭವಿಷ್ಯ ಇಲ್ಲಿದೆ. ಭವಿಷ್ಯವಾಣಿಗಳ ಪ್ರಕಾರ ಈ ವರ್ಷ ನಿಮ್ಮ ವೃತ್ತಿ ಜೀವನದಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ತರುತ್ತದೆ. ಈ ವರ್ಷ ನಿಮ್ಮ ವೃತ್ತಿ ಜೀವನವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ನೀವು ಯಾವುದೇ ಕಲ್ಲನ್ನು ಬಿಡುವುದಿಲ್ಲ. ನಿಮ್ಮ ವೃತ್ತಿ ಮತ್ತು ವೃತ್ತಿಪರ ಜೀವನಕ್ಕೆ ನಿಮ್ಮ ಸಂಪೂರ್ಣ ಗಮನವನ್ನು ಮೀಸಲಿಡುತ್ತೀರಿ. ನಿಮ್ಮ ವೃತ್ತಿ ಕನಸುಗಳನ್ನು ಬೆನ್ನಟ್ಟಲು ನೀವು ಶ್ರಮಿಸುತ್ತೀರಿ ಎಂಬುದರಲ್ಲಿ ಸಂದೇಹವಿಲ್ಲ. ಅದೃಷ್ಟವಶಾತ್ ಈ ಅವಧಿಯು ನಿಮಗೆ ರಾಜಯೋಗದಂತೆಯೇ ಇರುತ್ತದೆ. ನಿಮ್ಮ ಸಾಮರ್ಥ್ಯ ಮತ್ತು ಪರಿಣತಿಯಿಂದಾಗಿ ನೀವು ಮಾಡುವ ಪ್ರತಿಯೊಂದಕ್ಕೂ ನೀವು ಮೆಚ್ಚುಗೆ ಪಡೆಯುತ್ತೀರಿ. ನಿಮ್ಮ ಉದಾರ ಸ್ವಭಾವ ಮತ್ತು ನುರಿತ ಕೆಲಸವು ನಿಮ್ಮ ಇಮೇಜನ್ನು ಹೆಚ್ಚಿಸುತ್ತದೆ ಮತ್ತು ಕೆಲಸದ ಸ್ಥಳದಲ್ಲಿ ನಿಮ್ಮ ಖ್ಯಾತಿಯನ್ನು ಉಳಿಸಿಕೊಳ್ಳುತ್ತದೆ. ನಿಮ್ಮ ಸಂಪತ್ತು, ಪ್ರತಿಷ್ಠೆ ಮತ್ತು ಖ್ಯಾತಿಯು ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಎಂದು ಹೇಳುವುದು ಉತ್ತೇಜನಕಾರಿಯಾಗಿದೆ. ಮೀನರಾಶಿಯ ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ಗುರಿಗಳನ್ನು ಸಾಧಿಸಲು ಈ ವರ್ಷ ಸ್ವಲ್ಪ ಕಷ್ಟಪಡಬೇಕಾಗಬಹುದು. ಉದ್ಯೋಗಿಗಳಿಗೆ ಈ ವರ್ಷವು ಉತ್ತಮ ವರ್ಷವೆಂದು ಸಾಬೀತುಪಡಿಸುತ್ತದೆ. ನೀವು ಮಾಡುವ ಎಲ್ಲದರಲ್ಲೂ ನೀವು ಯಶಸ್ವಿ ಫಲಿತಾಂಶಗಳನ್ನು ಪಡೆಯುತ್ತೀರಿ. ನಿಮ್ಮ ಕೆಲಸವನ್ನು ಬದಲಾಯಿಸಲು ನೀವು ಬಯಸಿದರೆ ಅಥವಾ ನಿಮ್ಮ ಕೆಲಸದ ಪ್ರೊಫೈಲ್ನಲ್ಲಿ ಯಾವುದೇ ಬದಲಾವಣೆಯನ್ನು ಬಯಸಿದರೆ ನಿಮ್ಮ ವೃತ್ತಿಜೀವನವನ್ನು ಮರುವಿನ್ಯಾಸಗೊಳಿಸಲು ಈಗ ಸರಿಯಾದ ಸಮಯ. ನಿಮ್ಮನ್ನು ಹೊಸ ಎತ್ತರಕ್ಕೆ ಏರಿಸಬಹುದಾದ ಉತ್ಸಾಹವನ್ನು ಬೆಳಗಿಸುವ ಸಮಯ ಇದು. ನೀವು ಅನೇಕ ರೋಮಾಂಚಕಾರಿ ವಿಷಯಗಳಲ್ಲಿ ನಿಮ್ಮ ಕೈಯನ್ನು ಪ್ರಯತ್ನಿಸಬಹುದು. ವ್ಯಾಪಾರಸ್ಥರು ಈ ವರ್ಷ ಗಣನೀಯ ಲಾಭವನ್ನು ಗಳಿಸುವ ಸಾಧ್ಯತೆಯಿದೆ. ನೀವು ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಅಥವಾ ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ ನೀವು ಯಾವುದೇ ರೀತಿಯ ಅಪಾಯವನ್ನು ತೆಗೆದುಕೊಳ್ಳಬಹುದು. ಅದೃಷ್ಟ ಖಂಡಿತವಾಗಿಯೂ ನಿಮ್ಮನ್ನು ಬೆಂಬಲಿಸುತ್ತದೆ ಮತ್ತು ನೀವು ಮಾಡುವ ಎಲ್ಲದರಲ್ಲೂ ನೀವು ಯಶಸ್ವಿಯಾಗುತ್ತೀರಿ. ಈ ವರ್ಷ ನಿಮ್ಮ ಆದಾಯದ ಮೂಲಗಳು ಕ್ರಿಯಾತ್ಮಕವಾಗಿ ಹೆಚ್ಚಾಗುತ್ತವೆ. ನಿಮ್ಮ ಆರ್ಥಿಕ ಸ್ಥಿತಿ ಹಿಂದೆಂದಿಗಿಂತಲೂ ಬಲವಾಗಿರಬಹುದು. ನೀವು ಈ ವರ್ಷ ನಿಮ್ಮ ಕುಟುಂಬದೊಂದಿಗೆ ಹೆಚ್ಚು ಗುಣಮಟ್ಟದ ಸಮಯವನ್ನು ಕಳೆಯುತ್ತೀರಿ. ಮಾನಸಿಕ ಒತ್ತಡವನ್ನು ಗಮನಾರ್ಹವಾಗಿ ನಿವಾರಿಸುತ್ತೀರಿ. 2025ರ ಮಧ್ಯ ಭಾಗವು ನಿಮ್ಮ ವೃತ್ತಿಜೀವನದ ದೃಷ್ಟಿಯಿಂದ ಫಲಪ್ರದವಾಗಿರುತ್ತದೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಅದೃಷ್ಟವು ಫಲಪ್ರದ ಫಲಿತಾಂಶಗಳೊಂದಿಗೆ ನಿಮ್ಮನ್ನು ಆಶೀರ್ವದಿಸುತ್ತದೆ. ಈ ವರ್ಷ ಗಮನಾರ್ಹ ಆರ್ಥಿಕ ಪ್ರಗತಿಯನ್ನು ಸಾಧಿಸಲಾಗುತ್ತದೆ. ಮಾಧ್ಯಮ, ಸಂವಹನ, ಸಾರ್ವಜನಿಕ ಸಂಪರ್ಕಗಳು ಮತ್ತು ಮಾರ್ಕೆಟಿಂಗ್ ಕ್ಷೇತ್ರಗಳಲ್ಲಿನ ಜನರಿಗೆ ಈ ವರ್ಷ ಅಪಾರ ಪ್ರಯೋಜನಗಳಿವೆ. ನೀವು ಲಾಭದಾಯಕ ಪ್ಯಾಕೇಜ್ಗಳನ್ನು ಗಳಿಸಬಹುದು. ನಿಮ್ಮ ಕುಟುಂಬ ಮತ್ತು ಸ್ನೇಹಿತರು ನಿಮ್ಮ ವೃತ್ತಿಜೀವನದ ನಿಜವಾದ ಆಧಾರ ಸ್ತಂಭಗಳು ಎಂದು ಹೇಳಲು ಇದು ಪ್ರೋತ್ಸಾಹದಾಯಕವಾಗಿದೆ. ಇದಲ್ಲದೆ ನಿಮ್ಮ ವೃತ್ತಿಜೀವನವನ್ನು ಮುಂದುವರಿಸಲು ನಿಮ್ಮ ಹಿರಿಯರ ಸಂಪೂರ್ಣ ಬೆಂಬಲವನ್ನು ನೀವು ಪಡೆಯುತ್ತೀರಿ. ನಿಮ್ಮ ಕೆಲಸದ ಗುಣಮಟ್ಟದಿಂದಾಗಿ ನಿಮ್ಮ ಹಿರಿಯರು ನಿಮ್ಮನ್ನು ಉತ್ತೇಜಿಸಲು ಅಥವಾ ಕೆಲವು ದೊಡ್ಡ ಯೋಜನೆಗಳ ಜವಾಬ್ದಾರಿಯನ್ನು ನಿಮಗೆ ನೀಡಲು ಸಾಧ್ಯವಾಗಬಹುದು. ಈ ಸುವರ್ಣಾವಕಾಶವನ್ನು ಸಾಧ್ಯವಾದಷ್ಟು ಪೂರ್ಣವಾಗಿ ಬಳಸಿಕೊಳ್ಳಿ. ಸರ್ಕಾರಿ ಕೆಲಸ ಮಾಡುವವರ ಸಂಬಳದಲ್ಲೂ ಗಣನೀಯ ಏರಿಕೆಯಾಗಬಹುದು.
ನಿಮ್ಮ ಕೆಲಸದಿಂದ ನೀವು ಎಲ್ಲರನ್ನೂ ಸಂತೋಷಪಡಿಸಬಹುದು. ಬಹುಶಃ ನಿಮ್ಮ ಕೆಲಸಕ್ಕೆ ಸಂಬಂಧಿಸಿದಂತೆ ನೀವು ಸ್ವಲ್ಪ ಪ್ರಯಾಣಿಸಬೇಕಾಗಿದೆ. ನಿಮ್ಮ ವ್ಯಾಪಾರ ಪ್ರವಾಸಗಳು ಕಾರ್ಯರೂಪಕ್ಕೆ ಬರುತ್ತವೆ ಮತ್ತು ನಿಮಗೆ ಪ್ರಯೋಜನಕಾರಿ ಫಲಿತಾಂಶಗಳನ್ನು ನೀಡುತ್ತವೆ. ದುರದೃಷ್ಟವಶಾತ್ ವ್ಯಾಪಾರ ಪಾಲುದಾರಿಕೆಯಿಂದಾಗಿ ನೀವು ಸ್ವಲ್ಪ ನಷ್ಟವನ್ನು ಅನುಭವಿಸಬಹುದು. ಈ ಅವಧಿಯಲ್ಲಿ ಯಾವುದೇ ರೀತಿಯ ಪಾಲುದಾರಿಕೆಯನ್ನು ತಪ್ಪಿಸಲು ನಿಮಗೆ ಸೂಚಿಸಲಾಗಿದೆ. ನಿಮ್ಮ ಬಂಡವಾಳವನ್ನು ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಲು ಮತ್ತು ನೀವು ಯಶಸ್ವಿಯಾಗಲು ಬಯಸಿದರೆ ಕಷ್ಟಪಟ್ಟು ಕೆಲಸ ಮಾಡಲು ಈಗ ಸಮಯ. ನಿಮ್ಮ ಯಶಸ್ಸಿನ ಬಗ್ಗೆ ಅಹಂಕಾರವನ್ನು ಅನುಭವಿಸದಿರುವುದು ಮುಖ್ಯ. ಎಲ್ಲರನ್ನೂ ಜೊತೆಯಲ್ಲಿ ಕರೆದುಕೊಂಡು ಹೋಗುವುದು ಹಿರಿಯರ ಜವಾಬ್ದಾರಿ. ನೀವು ಪ್ರಾಮಾಣಿಕತೆ ಮತ್ತು ವಿನಯದಿಂದ ಮುನ್ನಡೆದರೆ ಜೀವನದಲ್ಲಿ ಯಶಸ್ಸು ನಿಮ್ಮದಾಗುತ್ತದೆ. ಪ್ರತಿ ವರ್ಷ ನಿಮ್ಮ ನಕ್ಷತ್ರಗಳು ಮತ್ತು ಗ್ರಹಗಳು ನಿಮ್ಮ ಜೀವನದಲ್ಲಿ ಅಸಾಮಾನ್ಯ ಮತ್ತು ಹೊಸದನ್ನು ತರಲು ತಮ್ಮ ಸ್ಥಾನಗಳನ್ನು ಬದಲಾಯಿಸುತ್ತವೆ. 2025 ಮೀನ ರಾಶಿಯ ವಾರ್ಷಿಕ ಪ್ರೇಮ ಜಾತಕದ ಪ್ರಕಾರ ಈ ವರ್ಷ ನಿಮ್ಮ ಪ್ರೀತಿಯ ಜೀವನವು ಮಿಶ್ರವಾಗಿರುತ್ತದೆ. 2025 ಆರಂಭವು ನಿಮ್ಮ ಪ್ರೀತಿಯ ಜೀವನಕ್ಕೆ ಅಪಾರ ಸಂತೋಷವನ್ನು ತರುತ್ತದೆ. ನಿಮ್ಮ ಕುಟುಂಬದೊಂದಿಗೆ ಸಾಕಷ್ಟು ಗುಣಮಟ್ಟದ ಸಮಯವನ್ನು ಕಳೆಯಲು ಮತ್ತು ಧನಾತ್ಮಕ ಶಕ್ತಿಯಿಂದ ನಿಮ್ಮನ್ನು ಚಾರ್ಜ್ ಮಾಡಲು ನೀವು ಅದೃಷ್ಟಶಾಲಿಯಾಗುತ್ತೀರಿ. ನಿಮ್ಮ ಪ್ರೇಮ ಜೀವನವು ಸುಗಮವಾಗಿರುತ್ತದೆ ಮತ್ತು ನೀವು ಬಯಸಿದಂತೆ ಎಲ್ಲವೂ ಕೆಲಸ ಮಾಡುತ್ತದೆ. ನಿಮ್ಮ ವೈವಾಹಿಕ ಜೀವನವು ತುಂಬಾ ರೋಚಕವಾಗಿರುತ್ತದೆ. ನಿಮ್ಮ ಜೀವನದಲ್ಲಿ ಪ್ರೀತಿ ಹರಿಯುತ್ತದೆ ಎಂದು ತೋರುತ್ತದೆ. ನಿಮ್ಮ ಪ್ರೀತಿಯ ಬಂಧವನ್ನು ಬಲಪಡಿಸಲು ನೀವು ಕೆಲವು ಸುಂದರವಾದ ಸ್ಥಳಕ್ಕೆ ಪ್ರಣಯ ಪ್ರವಾಸವನ್ನು ಯೋಜಿಸಬಹುದು. ಆದರೆ ನೀವು 2025 ಮಧ್ಯಭಾಗವನ್ನು ಸಮೀಪಿಸುತ್ತಿರುವಾಗ ನಿಮ್ಮ ಸಂಬಂಧಗಳಲ್ಲಿ ನೀವು ಕೆಲವು ಏರಿಳಿತಗಳನ್ನು ಅನುಭವಿಸಬಹುದು. ಅಸಂಬದ್ಧ ವಿಷಯಗಳ ಬಗ್ಗೆ ನೀವು ಸಾಕಷ್ಟು ವಾದಗಳನ್ನು ಎದುರಿಸಬಹುದು. ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವೆ ಸಾಕಷ್ಟು ವಿಘಟನೆಗಳು ಮತ್ತು ಪರಸ್ಪರ ತಿಳುವಳಿಕೆಯ ಕೊರತೆ ಇರುತ್ತದೆ. ನಿಮ್ಮ ಪ್ರೀತಿಯ ಜೀವನದಲ್ಲಿ ನೀವು ಊಹಿಸಿರದ ಕೆಲವು ಬದಲಾವಣೆಗಳನ್ನು ನೀವು ಹೊಂದಿರಬಹುದು. ಆದ್ದರಿಂದ ನಿಮ್ಮ ಸಂಗಾತಿಗಾಗಿ ಸ್ವಲ್ಪ ಸಮಯ ತೆಗೆದುಕೊಳ್ಳಿ ಮತ್ತು ಅವನೊಂದಿಗೆ ಹ್ಯಾಂಗ್ ಔಟ್ ಮಾಡುವುದು ಬುದ್ಧಿವಂತವಾಗಿದೆ. ನಿಮ್ಮ ವೈವಾಹಿಕ ಜೀವನದಲ್ಲಿ ನಿರಾಶೆಯ ಮೋಡಗಳು ಕಂಡುಬರಬಹುದು. ನಿಮ್ಮ ವೈವಾಹಿಕ ಜೀವನವು ಒರಟು ಹಂತದ ಮೂಲಕ ಹೋಗಬಹುದು ಎಂದು ತೋರುತ್ತದೆ. ಹೆಚ್ಚುವರಿಯಾಗಿ ನಿಮ್ಮ ಹಠಮಾರಿ ವರ್ತನೆಯು ವಿಷಯಗಳನ್ನು ಹೆಚ್ಚು ಕಷ್ಟಕರವಾಗಿಸುತ್ತದೆ. ಈ ಅವಧಿಯಲ್ಲಿ ನಿಮ್ಮ ವೈವಾಹಿಕ ಜೀವನವು ಒತ್ತಡದಿಂದ ತುಂಬಿರುತ್ತದೆ. ನಿಮ್ಮ ಕುಟುಂಬ ಸಂಬಂಧಗಳು ನಿಮ್ಮ ಸಂಬಂಧಗಳ ಮೇಲೆ ಪರಿಣಾಮ ಬೀರಬಹುದು. ಪ್ರೀತಿ ಮತ್ತು ವಿಶ್ವಾಸವು ಯಾವುದೇ ಸಂಬಂಧದ ಅಡಿಪಾಯವಾಗಿದೆ. ನಿಮ್ಮ ಸಂಗಾತಿಯನ್ನು ಸಂಪೂರ್ಣವಾಗಿ ನಂಬಲು ಮತ್ತು ನಿಮ್ಮ ಸಮಸ್ಯೆಗಳನ್ನು ಸಾಧ್ಯವಾದಷ್ಟು ಬೇಗ ಪರಿಹರಿಸಲು ನಿಮಗೆ ಸಲಹೆ ನೀಡಲಾಗುತ್ತದೆ. ಆರೋಗ್ಯಕರ ಸಂಬಂಧವನ್ನು ಕಾಪಾಡಿಕೊಳ್ಳಲು ಒಟ್ಟಿಗೆ ಗುಣಮಟ್ಟದ ಸಮಯವನ್ನು ಕಳೆಯುವುದು ಮತ್ತು ನಿಮ್ಮ ಸಂಗಾತಿಯ ಭಾವನೆಗಳಿಗೆ ಸಂಪೂರ್ಣ ಗೌರವವನ್ನು ನೀಡುವುದು ಅವಶ್ಯಕ. ನಿಮಗೆ ಸಮಯ ಸರಿಯಿಲ್ಲದ ಕಾರಣ ಇದೀಗ ಯಾವುದೇ ಪ್ರಣಯ ಸಂಬಂಧಗಳನ್ನು ಪ್ರಾರಂಭಿಸಲು ಹೊರದಬ್ಬಬೇಡಿ. ನಂತರದಲ್ಲಿ ಈ ಸಮಯದಲ್ಲಿ ನೀವು ಮಾಡಿದ ಹೊಸ ಸ್ನೇಹಿತರಿಂದ ನೀವು ಮೋಸ ಹೋಗಬಹುದು. ನೀವು ನಿಜವಾಗಿಯೂ ಯಾರನ್ನಾದರೂ ಪ್ರೀತಿಸುತ್ತಿದ್ದರೆ ನಿಮ್ಮ ಅಹಂಕಾರಕ್ಕೆ ಅಡ್ಡಿಯಾಗಲು ನೀವು ಬಿಡಬಾರದು. ನೀವು ಪ್ರೀತಿಗಿಂತ ಅಹಂಕಾರವನ್ನು ಆರಿಸಿಕೊಂಡರೆ ನಿಮ್ಮ ಸಂಬಂಧವು ಮುರಿಯಬಹುದು. ಆದ್ದರಿಂದ ಜಾಗರೂಕರಾಗಿರಿ. ನೀವು ಏಕಪಕ್ಷೀಯ ಸಂಬಂಧದಲ್ಲಿದ್ದೀರಿ ಎಂದು ನೀವು ಭಾವಿಸಿದಾಗ ಈ ವರ್ಷ ನಿಮ್ಮ ಸಂಬಂಧದಲ್ಲಿ ಅನೇಕ ತಿರುವುಗಳು ಸಂಭವಿಸುತ್ತವೆ ಮತ್ತು ಅಂತಹ ಆಲೋಚನೆಗಳು ನಿಮ್ಮ ಸಂಬಂಧವನ್ನು ಸಹ ನಾಶಪಡಿಸಬಹುದು. ನಿಮ್ಮ ಸಂಗಾತಿಯೊಂದಿಗೆ ಸಂವಹನ ನಡೆಸಲು ನಿಮಗೆ ಸಲಹೆ ನೀಡಲಾಗುತ್ತದೆ. ಪರಸ್ಪರ ಸಂವಹನವು ಪ್ರಮುಖ ಭಿನ್ನಾಭಿಪ್ರಾಯಗಳನ್ನು ಪರಿಹರಿಸಲು ಸಹಾಯ ಮಾಡುತ್ತದೆ. ಆದ್ದರಿಂದ ನೀವು ಪರಸ್ಪರ ಮಾತನಾಡಬೇಕು. 2025 ಅಂತ್ಯವು ನಿಮಗೆ ಸಮೃದ್ಧವಾಗಿರುತ್ತದೆ.
ಮನೆಯಲ್ಲಿ ಯಾವುದೇ ಶುಭ ಕಾರ್ಯವೂ ನಿಮ್ಮನ್ನು ಸಂತೋಷವಾಗಿರಿಸುತ್ತದೆ. ನಿಮ್ಮ ಮದುವೆ ನಿಶ್ಚಿತವಾಗುವ ಸಾಧ್ಯತೆ ಇದೆ. ಒಂಟಿ ಜನರಿಗೆ ಈ ಸಮಯವು ತುಂಬಾ ರೊಮ್ಯಾಂಟಿಕ್ ಮತ್ತು ಥ್ರಿಲ್ಲಿಂಗ್ ಆಗಿದೆ. ನೀವು ಪ್ರೀತಿಯಲ್ಲಿ ಬೀಳಬಹುದು. ಈ ಸಮಯದಲ್ಲಿ ನಿಮ್ಮ ಸಂಬಂಧವನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯುವುದನ್ನು ಸಹ ನೀವು ಪರಿಗಣಿಸಬಹುದು. ಇದರೊಂದಿಗೆ ನೀವು ಪರಸ್ಪರ ಸಮಯ ಕಳೆಯುವ ಅವಕಾಶವನ್ನು ಪಡೆಯುತ್ತೀರಿ. ನಿಮ್ಮ ಭಾವನೆಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸಲು ನಿಮಗೆ ಸಾಧ್ಯವಾಗುತ್ತದೆ. ಮದುವೆಗೆ ನಿಮ್ಮ ಕುಟುಂಬದ ಅನುಮತಿಯನ್ನು ಪಡೆಯಬಹುದು. ಒಟ್ಟಾರೆಯಾಗಿ 2025ರ ವರ್ಷವು ನಿಮ್ಮ ಜೀವನದಲ್ಲಿ ಅಪಾರ ಸಂತೋಷವನ್ನು ತರುತ್ತದೆ ಮತ್ತು ನೀವು ಸಾಕಷ್ಟು ಪ್ರೀತಿಯನ್ನು ಸಹ ಪಡೆಯುತ್ತೀರಿ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.